ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೋಹರ್ ಮನೇಲಿ ಅವ್ರ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ಅವ್ರು ಬರೋದು ಲೇಟ್ ಆಗುತ್ತೆ. ಆ ಗ್ಯಾಪಲ್ಲಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮನು ಮನೆಗೆ ಹೋಗ್ತಾ ಇದೀವಿ. ಇವನೇ ಶೆಫ್ ಇವತ್ತು, ನಮ್ಮ ಕಿರಣ. ಬಿರಿಯಾನಿ ಸಖತ್ತಾಗಿ ಮಾಡಿದ್ದಂತೆ ಲಾಸ್ಟ್ ಟೈಮ್ ಹೋದಾಗ. ಇವತ್ತು ಮಾಡ್ತೀನಿ ಅನ್ನೋನೆ. ಇವಾಗ 3 ಜನ ಹೋಗ್ಬಿಟ್ಟು ಏನೇನು ಬೇಕು ಐಟಮ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನು ಮನೆಗೆ ಹೋಗ್ತೀವಿ. ಅಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಹಂತವಾಗಿ ತೋರಿಸ್ತೀವಿ. ಬನ್ನಿ ಹೋಗೋಣ. ಆಫ್ ಚಿಕನ್, ಇಲ್ಲಿಂದಾನೆ ಚಿಕನ್ ತಗೊಳ್ಳೋದು ಇವತ್ತು. ಹೇಳ್ದ ಎಷ್ಟು? ಗೊತ್ತಿಲ್ಲ ಅವ್ನಿಗೆ ಏನೈತೆ ಏನಿಲ್ಲ ಅಂತ. ಏನು ಹುಡುಕ್ತಾ ಇದೆಯೋ? ನನಗೆ ಗೊತ್ತಿಲ್ಲ. ಏನಿಲ್ಲ ಮಾಮ್, ಚಕ್ಕೆ ಲವಂಗ, ಪಲಾವ್ ಎಲೆ, ಆಮೇಲೆ ಈಗ ಮಸಾಲೆಗೆ ಏನೇನು ಬೇಕು ಎಲ್ಲ ಐತಲ್ಲಿ? ಎಲ್ಲ ಇದೆ. ಇದೆಯಲ್ಲ ತೇಜು ನಾಟಿ ಸ್ಟೈಲ್ ಬಿರಿಯಾನಿ, ಇದೊಂದು ಸಾಕ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಸೊಪ್ಪು ಗಿಪ್ಪೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕ್ಬಿಡೋಣ. ಸೊಪ್ಪೆಲ್ಲ ಐತಾ? ಸೊಪ್ಪು ಅದೇ ನೋಡ್ತಾ ಇದ್ದೀನಿ, ಫ್ರಿಜ್ಜಲ್ಲಿ ನೋಡಿದೆ, ಕಾಣಿಸಿಲ್ಲ. ಮನು ಬರಬೇಕು. ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ನೋಡೋಣ. ಏನೆಲ್ಲ ಐತೆ ಅಂತ ಮನುಗೆ ಗೊತ್ತಿರಲ್ಲ ಗೈಸ್. ಇಲ್ಲಿ ಇವ್ರ ಮನೆಯಲ್ಲಿ ಕಿರಣ್ ಗೊತ್ತು, ಇವ್ನು ಹುಡುಕ್ತಾವ. ಹುಡುಕ್ಬಿಟ್ಟ ಫೈನಲ್ಲಿ. ಎಲ್ಲ ಐತಲ್ಲ ಇಲ್ಲೇ. 4 ಎಲೆ ಹಾಕೋಣ. ಸ್ಟಾರ್ ಫ್ಲವರ್ ಒಂದು 2. ಚಿಕನ್ ರೆಡಿ ಇದೆ. ಮನು ಇದು ಕೊತ್ತಂಬರಿ ಪುದೀನ ಎಲ್ಲ ಐತೆ. ಜಾರ ತಗೊಳ ಉಪ್ಪಗೆ. ಇಲ್ಲ ಐತೆ. ಅವ್ನು ಏನ್ ಬೇಕು ಹೇಳು, ಅವ್ನು ತೆಗಿತಾನೆ ಫ್ರಿಜ್ಜಿಂದ. ನಿಂಗೆ ಏನ್ ಬೇಕು? ಕೊತ್ತಂಬರಿ ಸೊಪ್ಪು ಪುದೀನ ತೆಗಿಯೋ, ಹಸಿಮೆಣಸಿನಕಾಯಿ ತೆಗಿಯೋ. ಎಲ್ಲ ಐತೆ. ಆಯ್ತಾ? ಶುಂಠಿ ಬೆಳ್ಳುಳ್ಳಿ ಏನೇನಿಲ್ಲ ನೋಡು. ಇಲ್ಲ ಅಂದ್ರೆ ಅಂಗಡಿಗೆ ಹೋಗ್ಬೇಕು ಇವಾಗ. ಇಲ್ಲ ಸಾಕು. ಅವತ್ತು ಇದನ್ನ ಹಾಕಿದಲ್ವಾ? ಶುಂಠಿ ಬೆಳ್ಳುಳ್ಳಿ ಇದೆಯಾ? ಬೇರೆ ಇದೆಯಾ? ಈ ಪೇಸ್ಟ್ ಅಲ್ಲ ಅವ್ನು ಕೇಳ್ತಾ ಇರೋದು, ಹೋಲ್ಲು. ಹೇಳಿದ್ಯಾ? ಇದ್ರೆ ಕೊಡು. ತಂದವ್ರೆ, ನಿನ್ಗೆ ಎಲ್ಲೈತೆ ಅಂತ ಗೊತ್ತಿಲ್ವಲ್ಲ ಗೈಸ್. ಫ್ರಿಜ್ಜು ಫುಲ್ ಆಗಿದೆ ನೋಡಿ, ಫುಲ್ ಐಟಮ್. ಯಾವಾಗ ಎನಿ ಟೈಮ್ ಸ್ಟಾಕ್ ಇರುತ್ತೆ. ಬರೋದು ಅಡುಗೆ ಮಾಡೋದು, ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಹುಡುಕ್ತಾವ್ನು. ಮನುಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ ಏನೆಲ್ಲೈತೆ ಅಂತ. ಸಿಕ್ತಾ? ಒಂದು ಸಾಕು. ಬೆಳ್ಳುಳ್ಳಿ ಒಂದು 2 ಬೆಳ್ಳುಳ್ಳಿ ತಗೋ. ಎಷ್ಟೊಂದು ಏನು ಹುಡುಕ್ತಾ ಇದೆಯಾ? ಇದೆಲ್ಲ ಮಿಕ್ಸ್ ಮಾಡಿದಾರಲ್ಲ, ಅದ್ರ ಹೆಸರೆಲ್ಲ ಗೊತ್ತಾ ನಿಂಗೆ? ಹೋಗ್ಲಿ ಹೇಳು. ಸ್ಟಾರ್ ಫ್ಲವರು, ಲವಂಗ, ಚಕ್ಕೆ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಕಲ್ಲು ಹೂವು, ಇದಾದ ಮಲ್ಲಿಗೆ ಹೂವು ಹಾಕೋಣ, ಮೆಣಸಿನ್ಕಾಯಿ. ಇದೇನು ಮ್ಯಾಮ್? ಅನಾನಸ್ ಹೂವನಾ? ಇದಾ ಸ್ಟಾರ್ ಫ್ಲವರು. ಸಿಕ್ತಪ್ಪ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸಿಕ್ತು. ನೋಡೋಣ, ಜಜ್ಮೆಂಟ್ ಗೊತ್ತಾಗುತ್ತೆ ಎಷ್ಟು ಬೇಕಂತ. ಒಂದೇನು ಇಟ್ಟಿರು. ಒಂದು ಸಾಕು ಬಿಡು. ನಾನು ಇವಾಗ ಈರುಳ್ಳಿ ಶುಂಠಿ ಎಲ್ಲ ಬಿಡಿಸ್ಬಿಟ್ಟು ಇವಾಗ ರೆಡಿ ಮಾಡ್ಬೇಕು. ಟಕ 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 ಒಟ್ಟಲ್ಲಿ ಅರ್ಧ ಗಂಟೆಲಿ ಮಾಡ್ಬೇಕು ನಾವು. ಈರುಳ್ಳಿ ಸಾಕ? 2 ಬೇಕು ನಾವು. 2-3 ಬೇಕು. 2-3 ಟೊಮೊಟೊ ಒಂದು ಸಾಕು. ತೊಂದರೆ ಹಾಕ್ತೀವಿ ನಾವು. ಟೊಮೊಟೊ ತಗೋಣ ಗೈಸ್. ಮನೋರ್ ಕಿಚನ್ ನೋಡಿ, ಸಕ್ಕದಾಗೈತೆ. ಇದು ಒಂದಿನ ನಾನು ಇದು ಮನೋರ್ ಮನೆದು ಹೋಮ್ ಟೂರೇ ಮಾಡ್ತೀನಿ. ಸಕ್ಕದಾಗೈತೆ. ನಾನು ಗೃಹ ಪ್ರವೇಶ ದಿನ ಮಾಡಬೇಕಿತ್ತು, ಮಾಡಿಲ್ಲ. ಟೊಮೊಟೊನೂ ಸಿಕ್ತು. ಟೊಮೊಟೊ ಒಂದು ಸಾಕು. ವಾವ್, ಇದು ಟೊಮೊಟೊ. ಟೊಮೊಟೊ ಅಂತಾರೆ, ನಿಮ್ಮಲ್ಲಿ ಇರುತ್ತೆ ಫ್ರೆಂಡ್. ಕಮೆಂಟ್ ಮಾಡಿ. ಆಯ್ತು ಮನೋ. ಬಿಸಿ ತಗೋ. ಜಾರಿ ತಗೊಳ್ಳೋ. ಜಾರ ರೆಡಿನಾ? ಇವಾಗ ರೆಡಿ ಅಷ್ಟೇ ಮಾಡೋದಾ? ಓಕೆ. ನೆಕ್ಸ್ಟು ಅಡುಗೆ ಮಾಡೋದು ಅಡುಗೆ ಮಾಡೋದು ಚಾಕಲ್ಮ ಇನ್ನೊಂದು ಚಾಕಿದೆಯಾ ಚಿಕ್ಕದು? ಐತೆ ನೋಡೋದು.
ಇದು ನೋಡಿ ಎಷ್ಟೊಂದು ಚಕ್ಕೆ ಇಟ್ಟಿದ್ದೀರ ನಾನು. ಒಂದು ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಮಾಡಿಲ್ಲ ಅಂದರೆ ನಿನಗೆ ಮಾಡೋಕ್ಕೆ ನನಗೆ ಈರುಳ್ಳಿ ಕಟ್ ಮಾಡೋಕ್ಕೆ ತರಕಾರಿ ಕಟ್ ಮಾಡೋಕ್ಕೆ ಇಷ್ಟ. ಕಟ್ ಮಾಡೋದು ತೋರಿಸ್ಕೊಡು. ಅಲ್ಲ ಮಾಡ್ಬೇಕಾದ್ರೆ ಕೇಳ್ತೀನಿ, ಅವಾಗ ಹೇಳ್ತೀನಿ. ಅಡುಗೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಡುಗೆ ಮಾಡೋದು ಸಿಂಪಲ್ ಈಸಿ ಮಾಡ್ಬಿಡೋದು. ಈ ಪ್ರಿಪರೇಷನ್ ಇದೆಯಲ್ಲ ಅದೇನೇ ಟೈಮ್ ತಗೊಳುತ್ತೆ. ಅವನು ಕಟ್ ಮಾಡ್ತಾವನೇನ 20 ಏನು ಕೇಳಿದ್ದೀನ? ಆಯ್ತಾ ಮಾಮ್? ತೋರಿಸು. ನೋಡಿ ಮಸಾಲೆ ತರಿಯಾಗಿ ರುಬ್ಬೇಕು. ಹಿಂಗೆ ಹೆಂಗೆ ಬರುತ್ತೆ ಅಂತ ಮಾಡಿದ್ಮೇಲೆ ಹೇಳ್ತೀವಿ. ಚೆನ್ನಾಗಿ ಮಾಡಿದ್ರೆ ಇವ್ನಿಗೆ ಅಪ್ರಿಷಿಯೇಟ್ ಮಾಡೋದು, ಇಲ್ಲಾಂದರೆ ಕೈಯೋ ಕಾಲ ಎತ್ಬಿಡ್ತೀವಿ ಒಂದು. ತುಂಬ ಆಸೆಯಿಂದ ಕರ್ಕೊಂಬಂದು ಅವ್ನು ಮಾಡ್ತೀನಿ ಅಂತ. ಮಾಮ್ ಪಾತ್ರೆ ತಗೊಳ. ಚಿಕನ್ ಚೆನ್ನಾಗಿ ತೊಳಿಗೋಣ 2-3 ಸಲ. ಒಳಗಡೆ ಹಾಕೋ. ಕಲಿಸ್ಬೇಡ ನೀನು, ಸುಮ್ಮನೆ ಮೇಲ್ಮೇಲೆ ಕಲಿಸು. ಹಂಗೆ ಕಲಿಸ್ಬೇಡ ಮೇಲ್ಮೇಲೆ ಪ್ಯಾಲೇಸ. ಇವನ್ ಥರ ನಗ್ತಾವನು. 1 2 3 4 5 ಏನು ಲೆಕ್ಕ ಉಂಟು? ಒಂದ್ಸಲ ಆದರು ಇಷ್ಟೇ ಸಾಕು, ಜಾಸ್ತಿ ಆಗ್ಬಿಡುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಬಟ್ ನಾವೇ ಆಯಿಲ್ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಆಯಿಲ್ ಫ್ರೀ ಅದ್ರಲ್ಲಿ ಮಾಡಿದ್ರೆ ಎಣ್ಣೆನೇ ಬೇಕು. ಆ ಬಾಟ್ಲ್ ತೆಗಿಮನು ಆ ಕಡೆಗೆ. ಚಿಕ್ಕದಾಗುತ್ತೆ. ಒಂದು ತುಪ್ಪ ಇಲ್ವಲ್ಲ, ಎಷ್ಟೈತೆ ಅಷ್ಟ. ತುಪ್ಪ ತಂದಿವಲ್ಲ ಮೊನ್ನೆ. ಏಯ್ ಎಣ್ಣೆ ಯಾಕ್ರೆ ತುಪ್ಪ ಏನು ಮತ್ತೆ? ತುಪ್ಪ ಹಾಕಮ್ಮ 1 ಸ್ಪೂನು. ಹೌದಾ? ಏನಕ್ಕೆ ತುಪ್ಪನೇನಾ ಮಾಡ? ಯಾವುದು? ಇದು ತುಪ್ಪ ಅಲ್ಲ, ತುಪ್ಪ ಅಲ್ಲ ಇದು. ತುಪ್ಪ ಏನಕ್ಕೆ ತುಪ್ಪ ಹೇಳು? ತುಪ್ಪ ಎಲ್ಲಿಗೆ ಹಾಕ್ತಾರ? ಟೇಸ್ಟ್ ಬರಲಿ ಅಂತ. ಟೇಸ್ಟ್ ಓ ಹೊಸದಬ್ಬ. ಇದೆ ತುಪ್ಪ. GRB ತುಪ್ಪ ತಿಂದೋಳು ದಪ್ಪ. ಜಾಸ್ತಿ ಹಾಕ್ಬಿಡ, ಮೊನ್ನೆ ಆದಾಗ ಬಿಡುತ್ತೆ. ಉಕ್ಕಣೋ ಐ ಸಾಕ್ಬಿಡು. ತುಪ್ಪ ಎಣ್ಣೆ ಹಾಕ್ಮೇಲೆ ಇದು ಪಲಾವ್ ಐಟಮ್ ಹಾಕ್ಬೇಕು. ಇವು ಸಿಡಿದೈತೆ, ಕೈ ಆಡೋದು ಕೊಡುವಂತೆ ಸೌಟ್ ಅದ್ಲೈ. ದೊಡ್ಡಬೇಕಂದ್ರೆ ಸಾಕತ್ತೆ ಸದ್ಯಕ್ಕೆ. ತಿರ್ಗ್ಸೋ ಸಿಮ್ಮಲ್ಲಿ ಇಡೋ. ಗಾಬರಿ ಬಿಡ್ಬೇಡ, ಆರಾಮಾಗಿ ಮಾಡೋ, ಚೆನ್ನಾಗಿ ಮಾಡೋ. ಇಲ್ಲಾಂದ್ರೆ ನಿಂಗೆ ಗೊತ್ತಲ್ಲ ಮನೆಗೆ ಹೋಗಲ್ಲ ಇವತ್ತು. ಅಯ್ಯ ಏನೋ ಇವಾಗ ಸ್ಮೆಲ್ ಬಂದ್ಬಿಡ್ತು ಬಿರಿಯಾನಿದು. ಗೈಸ್ ಏನ್ ಮಸಾಲೆ ಮಾಡೋನ್ ಗೈಸ್ ಇವನು. ಮಾಡಲ್ಲ ಸ್ಮೆಲ್ ಬರ್ತೈತೆ, ಮಾಡಿದ್ರೆ ಸ್ಮೆಲ್ ಬರಬೇಕು. ಮನೇಲಿ ಇದೆಲ್ಲ ಕೇಳಿದಾಗ ಅವ ಸ್ಮೆಲ್ ಬಂದಿರಲಿಲ್ಲ. ಗೈಸ್ ಎಣ್ಣೆ, ತುಪ್ಪ, ಈರುಳ್ಳಿ ಸ್ವಲ್ಪ ಬ್ರೌನ್ ಆದ್ಮೇಲೆ ಟೊಮೊಟೊ ಹಾಕ್ಬೇಕು. ಟೊಮೊಟೊ ಬೆಂದ್ಮೇಲೆ ಚಿಕನ್ ಹಾಕ್ಬೇಕು. ಆಗ್ತಾವ ನೋಡಿ. ನೀವು ಸಿಂಪಲ್ ಆಗಿ ಬಿರಿಯಾನಿ ಮಾಡಂಗಿದ್ರೆ ಇದನ್ನೇ ಫಾಲೋ ಮಾಡಿ, ಮಸ್ತಾಗಿ ಮಾಡ್ಬೋದು. ಇವನ್ ಮಸಾಲ ಗಿಸಾಲ ಏನ್ ರೆಡಿ ಮಾಡೋದು ಹೇಳೋನೆಲ್ಲ ಗೊತ್ತಿಲ್ಲ, ಆಮೇಲೆ ಕೇಳಿಸ್ತೀವಿ. ಚಿಕನ್ ಹಾಕ್ದ ಚೆನ್ನಾಗಿ ತಿರ್ಸ್ಬೇಕು ಚಿಕನ್. ನೋಡಿ ಇದು 10 ನಿಮಿಷ ಬೇಯಿಸೋನ್ ಕರೆಕ್ಟಾಗಿ. 10 ನಿಮಿಷ ಕುಕ್ ಆದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಕರೆಕ್ಟ್ ಆಯ್ತು. ಕರಡೆ ಇದೆ. ಶುಂಠಿ ಬೆಳ್ಳುಳ್ಳಿ, ಪಾಲಕ್ಕು, ಪುದೀನ, ಕೊತ್ತಂಬರಿ, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ ಅಷ್ಟು ಹಾಕಿ ರುಬ್ಬಿರೋದು ಮಸಾಲೆ ಆಗ್ತದೆ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಲೈಟ್ ಹಾಕು. ಹಾಂ ಸಾಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಓ ಅಂದ್ಬಿಡು. ಹಿಂಗೆ ಹಾಕೋದು. ಆಮೇಲೆ ಬೇಕಾದ್ರೆ ನೀರಲ್ಲಿ ಮತ್ತೆ ನೀರು ಅಕ್ಕಿ ನೀರು ಹಾಕ್ಬೇಕಲ್ಲ, ಅವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ. ಅಕ್ಕಿ ಇವಾಗ ಅದ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಮಾಡಿಬಿಡ್ಬೇಕು. ಮಿಕ್ಸ್ಗೆ ಮಾಡಿದ್ದು ರುಬ್ಬಿರೋ ಮಸಾಲೆ ಹಾಕಿ ಇದಾಗ್ದ. ಅದು ತೇಜು ಹಾಕ್ತೀನಿ. ಇವಾಗೇ ಹಾಕ್ಬೇಕಾ ಏನದು? ಇಲ್ಲ, ಸ್ವಲ್ಪ ಒಂದು 5 ನಿಮಿಷ ಇದಾಗಲಿ ತೇಜು ಹಾಕ್ತೀನಿ. ಇದು 5 ನಿಮಿಷ ಕುಕ್ ಹಾಕ್ಬೇಕಂತೆ. ಅದಾದ್ಮೇಲೆ ಇದು ತಂದಿದ್ದೀನಿ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ, ಇದು ಹಾಕ್ತಾನಂತೆ. ಇದು ಹಾಕ್ಬಿಟ್ಟು ಒಂದು
10 ಮಿನಿಟ್ಸ್ ಚೆನ್ನಾಗಿ ಬೇಯ್ಬಿಟ್ಟು ಮಸಾಲೆ ಇಟ್ಕೊತದೆ. 10 ಮಿನಿಟ್ಸ್ ಬೇಯಬೇಕದು. ಹ್ಞೂ, ಆಮೇಲೆ ಲಾಸ್ಟಲ್ಲಿ ಅಕ್ಕಿ ಹಾಕ್ಬಿಟ್ಟು ದಮ್ಗೆ ಕಟ್ಬಿಟ್ರೆ ಒಳ್ಳೆ ಬಿರಿಯಾನಿ ಆಗ್ಬಿಡ್ತದೆ. ಓಕೆ, ಇವಾಗ ಕರೆಕ್ಟ್ ಆಗೈತೆ. ಇದ್ರ ಕೊಯ್ತೆ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಇದು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಸಾಲೆ ಹಾಕಿ. ನೀವು ಉಪ್ಪು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ತೇಜು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಇದ್ರ ಮಸಾಲೆಲ್ಲೇ ಉಪ್ಪಿರುತ್ತೆ. ಅದ್ರ ಮೇಲೆ ಸೂಚನೆ ಎಲ್ಲ ಬರೆದಿದ್ದಾರೆ, ನೀವು ಸ್ವಲ್ಪ ಓದ್ಕೊಳ್ಳಿ ಮಾಡ್ಬೇಕಾರೆ. ಇದರಲ್ಲೇ ಉಪ್ಪಿದೆ. ಇವನು ಬೇರೆ ಉಪ್ಪು ಹಾಕ್ಬಿಡು ಒಂದು ಸ್ವಲ್ಪ ಸಾಕು ಅನಿಸುತ್ತೆ, ಕರೆಕ್ಟಾಗಿ ಹಾಕ್ಬೋದು. ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಅದರಲ್ಲೇ ಉಪ್ಪಿರುತ್ತೆ. ಇದು ಹಾಕ್ಬಿಟ್ಟು ಇದು ಎಷ್ಟೊತ್ತು ಬೇಯಬೇಕು? ಇನ್ನೊಂದು 5 ನಿಮಿಷ. ಇದು 5 ನಿಮಿಷ ಬೇಯಬೇಕಾ? 5 ನಿಮಿಷ. ಆಮೇಲೆ ನೀರು ಹಾಕ್ಬಿಟ್ಟು ನೀರು ಸ್ವಲ್ಪ ಕುದಿಬೇಕು. ಬೆಂದೋಗಾಯ್ತು. 5 ನಿಮಿಷ ನೀರು ಕುದ್ಮೇಲೆ ಅಕ್ಕಿ ಹಾಕ್ತೀಯಾ? ಹಾಂ. ಓಕೆ, ಬಿಟ್ಟು ಆಮೇಲೆ ಸಾಕ್ಬಿಡು ಮ್ಯಾಮ್, ಚೆನ್ನಾಗಿ ತೊಳೆದ್ಬಿಡು. ಸಾಕ್ಬಿಡು, ಜಾಸ್ತಿ ತೊಳೆದಷ್ಟು ಕ್ವಾಲಿಟಿ ಹೋಗ್ಬಿಡುತ್ತೆ. ನೀವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅವಾಗ ನಿಮಗೆ ಕುಕ್ಕಿಂಗ್ ಮೇಲೆ ಆಸೆ ಬಂದ್ಬಿಡುತ್ತೆ, ನಿಮಗೆ ಲವ್ ಆಗಿಬಿಡುತ್ತೆ. ಆಮೇಲೆ ನೀವೇ ಅಡುಗೆ ಮಾಡ್ತೀರಾ. ಇವನು ಹಂಗೆ ಮನೇಲೆಲ್ಲ ಇವನೇ ಮಾಡ್ತಾನೆ ಇವಾಗ ಅಡುಗೆ. ಇವ್ರ ಅಮ್ಮಗೆಲ್ಲ ಮಾಡ್ಕೊಡ್ತಾನೆ ಅಡುಗೆ ಎಲ್ಲ. ಬಂದಿದೆ ಕಲರ್ಫುಲ್ಲಾಗಿ. ವಾವ್, ನೋಡ್ತಾ ಇದ್ರೆ ಸೂಪರ್ ಆಗಿದೆ. ಈ ಫೋನಲ್ಲಿ ಏನಾದರೂ ಸ್ಮೆಲ್ ಗೊತ್ತಾಗಿದ್ರೆ ಅದನ್ನು ತೋರಿಸ್ಬಿಡ್ತಿದ್ರೆ, ಬಟ್ ಅದು ಹಿಂದಿ ಬಂದಿಲ್ಲ ಟೆಕ್ನಾಲಜಿ ನೋಡಿ. ವಾವ್, ಚಿಲ್ಲಿ ಚಿಕನ್ ಥರ ಕಾಣಿಸ್ತೈತೆ ಮಾಮ್ ಇವಾಗ. ಅದಾದ್ಮೇಲೆ ಬಿರಿಯಾನಿ ಆಗುತ್ತೆ ನೋಡಿ. ಸೂಪರಾಗಿ ಬಂದಿದೆ ಗೈಸ್. ನೆಕ್ಸ್ಟು ಬಿರಿಯಾನಿ ಹೆಂಗೆ ಬರುತ್ತೆ ನೋಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಸೂಪರಾಗಿ ಬರುತ್ತೆ ಅನಿಸ್ತೈತೆ ನಮಗೆ. ಮಸ್ತಾಗಿದೆ. 2 ಗ್ಲಾಸ್ ಅಕ್ಕಿ ತೊಗೊಂಡವನೆ. ರೇಷೋ 1:2. 4 ಗ್ಲಾಸ್ ನೀರು ಹಾಕಬೇಕು. ಒಂದಾಯಿತು. ಆ್ಯಕ್ಚುಲಿ ಬಿಸಿನೀರು ಹಾಕಬೇಕು, ಬಟ್ ನಾವು ತಣ್ಣೀರು ಹಾಕ್ತಿದ್ದೀವಿ. ಏನಕ್ಕೆ ಬಿಸಿನೀರು? ಆ ಬಿಸಿ ಕ್ವಾಲಿಟಿಗೆ ಚಿಕನ್ ಕರೆಕ್ಟಾಗಿ ಇದಾಗುತ್ತೆ ನೋಡಿ, ಇದೊಂದು ಟಿಪ್ಪು ನಿಮಗೆ. ಬಿಸಿನೀರು ಹಾಕ್ಬೇಕಂತೆ. ಹೌದು ಮ್ಯಾಮ್, ಬಟ್ ನೀವು ಬಿಸಿನೀರು ಹಾಕಡಿ. ನಮ್ಗೆ ಕುದಿಸಿಲ್ಲ ಅದಕ್ಕೆ ನೀರನ್ನ. ಎಷ್ಟಾಯ್ತು? 3 ಆಯಿತು. 3 ಆಯಿತು. ಸಾಕು. ಒಂಚೂರು ಕಮ್ಮಿ ಆಗ್ತಾವೆ 4ನೇ ಗ್ಲಾಸು. ಏನಕ್ಕೆ ಅಂತ ಅವನೇ ಹೇಳ್ತಾನೆ. ಏನಕ್ಕೋ? ಇರೋ ಸರ್ ನಾನು ಯೋಚನೆ ಮಾಡ್ತಿದ್ದೀನಿ. 3 ಆಯಿತು, 3:15 ಆಯಿತು, ಬಟ್ ಅಷ್ಟೇ ಆಯಿತು. ಸಾಕಾ? ಸಾಕು. ಸ್ವಲ್ಪ ಕಮ್ಮಿ ಹಾಕಿ. ಚೂರು ಕಡಿಮೆ ಹಾಕೋನೆ. ರೇಷನ್ ಅಕ್ಕಿ ಆದರೆ 4 ಹಾಕ್ಬೇಕು. ಇದಕ್ಕೆ ಸಣ್ಣ ಅಕ್ಕಿ ಅಲ್ವಾ, ಸ್ವಲ್ಪ ಕಮ್ಮಿ ಹಾಕ್ಬೇಕು. ಬಟ್ ಚಿಕನ್ ಸ್ವಲ್ಪ ನೀರು ಮಿಕ್ಕಿರುತ್ತೆ, ಆಯಿಲು ನೀರು ಎಲ್ಲ ಮಿಕ್ಕಿರುತ್ತೆ, ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ನೋಡಿ, ಇದು ನೀರು ಹಾಕಿ ಕುದಿ ಬಂದಮೇಲೆ, ಕುದಿ ಬರ್ತಾ ಇದೆ ಇವಾಗ. ರೈಸ್ ಹಾಕ್ತಾ ಇದ್ದಾನೆ. 2 ಗ್ಲಾಸ್ ನೀರು. 4 ಗ್ಲಾಸು? 4 ಗ್ಲಾಸ್ ನೀರು, 2 ಗ್ಲಾಸ್ ಅಕ್ಕಿ. ಸ್ವಲ್ಪ ಅಕ್ಕಿದೆ ನೋಡಿ ಮೇಡಮ್. ಹುಡುಗರು ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಅದೇ ಹುಡುಗಿರು ಮಾಡಿದ್ರೆ ಅವಾಗೂ ಚೆನ್ನಾಗೇ ಬರುತ್ತೆ. ಇಲ್ಲ ಅಂದರೆ ನಮಗೆ ನೀವು ಕಮೆಂಟಲ್ಲಿ ಬೈದ್ಬಿಡ್ತೀರಾ ಅಂತ. ಏನಿಲ್ಲ ಮಾಮ್, ಯಾರು ಮಾಡೋದು ಚೆನ್ನಾಗಿ ಬರುತ್ತೆ, ಬಟ್ ಮಾಡ್ಬೇಕಾದ್ರೆ ಮನಸ್ಸು ಕೊಟ್ಟು ಲವ್ವಿಂದ ಮಾಡಬೇಕು. ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ತೀವಿ, ಸುಳ್ಳು ಹೇಳಲ್ಲ. ಏನೇ ಇದರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರು ನಾವು ಹೇಳ್ತೀವಿ ಕರೆಕ್ಟಾಗಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. 100% ರಿವ್ಯೂ. 100% ರಿವ್ಯೂ. ರಿವ್ಯೂ ಮಾಡ್ತೀವಿ ತಿಂದ್ಬಿಟ್ಟು. ನಾವು ತಿಂದ್ಬಿಟ್ಟು ರಿವ್ಯೂ ಮಾಡ್ತೀವಿ. ಹಂಗೆ ನಾವು ಮಾಡಿದ್ವಿ ಅಂತ ಕ್ವಾಲಿಟಿ ಕಮೆಂಟ್ಸ್ ಎಲ್ಲ ಕೊಡೋಣ. ಪರ್ಫೆಕ್ಟ್ 100%. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೀವಿ. ಚೆನ್ನಾಗಿದೆ ಚೆನ್ನಾಗಿರಲ್ಲ ಅಂದ್ರೆ ಚೆನ್ನಾಗಿರೋದು ಚೆನ್ನಾಗಿರಲ್ಲ. ಅದು ಚೆನ್ನಾಗಿದ್ಯಾ? ನೀವೆಲ್ಲ ಆಚೆ ಹೋಗ್ಬೇಕು ಅಂದ್ರೆ ನಾವೇನು ಫೇಮಸ್ ಆಗಿದ್ವಾ ನೀವು ಬಯಕ್ಕೆ? ಇವತ್ತು ತಾನೇ ಹುಡ್ತಿರೋ ಕೂಸು ನಾವು. ಫೇಮಸ್ ಆಗ್ತೀವಿ. ಒಂದಿನ ನಾವು ಸಖತ್ ಫೇಮಸ್ ಆಗ್ತೀವಿ. ವ್ಲಾಗ್ ಮಾಡ್ತೀವಿ ಗೈಸ್, ಫೇಮಸ್ ಆಗೇ ಆಗ್ತೀವಿ. ಬಟ್ ನೀವು ಇನ್ಸ್ಟಾಗ್ರಾಮ್ ಆಗ್ತೇ ಹೋಗ್ತೀರಾ, ಜೀವನದಲ್ಲಂತೂ ಸಕ್ಸಸ್ ಆಗ್ತೀವಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸೂಪರ್ ಬಿರಿಯಾನಿ. ನಾನು ಚಿಕನ್ನು ಇವಾಗ ಕಡಿಮೆ ತಿಂತಾ ಇಲ್ಲ, ಅದಕ್ಕೆ ನನಗೋಸ್ಕರ ಮೊಟ್ಟೆ ಬೇಯಿಸ್ತಾ ಇದ್ದಾರೆ. ಅಕ್ಕಿ ಹಾಕಿ ತಿರುಗಿಸಿ ಒಂದು 5 ನಿಮಿಷ ಆಗೈತೆ. ನೋಡೋಣ ಏನಾಗಿದೆ ಅಂತ ಇವಾಗ. ತೆಗಿಯೋ. ವಾವ್, ಸೂಪರಾಗಿ ಆಗಿದೆ ನೋಡಿ. ಬಟ್ ಒಂದ್ಸಲ ತಿರ್ಸ್ಕೊಂಡಿರು, ಅವ್ರು ಗೊತ್ತಾಗ್ಲಿ. ತಿರ್ಗ್ಸ ಹೆಂಗೆ. ಬಟ್ ನಾವು ತಿರ್ಗಿಸಲ್ಲ ಇವಾಗ ಈ ಟೈಮಲ್ಲಿ, ಬಟ್ ನಿಮಗೋಸ್ಕರ ತಿರ್ಗಿಸ್ತಾ ಇರೋದು. ನೋಡಿ ಟೆಕ್ಸ್ಚರ್ ಎಲ್ಲ ಹೆಂಗಿದೆ. ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ತಿಂದರೆ ಕಳೆದೋಗ್ಬಿಡ್ತೀರಾ. ನಿಮ್ಗೆ ನಿಮ್ಮ ಮನೇಲಿ ತುಪ್ಪ ಇದ್ರೆ ಹಾಕೊಳ್ಳಿ,
ಇಲ್ಲಾಂದ್ರೆ ಬೇಡ ನಮ್ಮಲ್ಲಿ ಆಯ್ತು ಹಾಕೊಂತಿದ್ದೀನಿ ನೋಡಿ. ನೋಡಿ ತುಪ್ಪ ಇದ್ರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತಂತೆ. ಇವನು ಹಾಕಿದ್ದಾನೆ GRB ತುಪ್ಪ, ಮರಳಾಗಿ. ಬಟ್ ಅದು ಹಾಕ್ಬೇಡಿ, ನಂದಿನಿ ಹಾಕಿ. ಬಟ್ ನಾವು GRB ಸಿಕ್ಕಿಲ್ಲ, ನಂದಿನಿ ಸಿಕ್ಕಿಲ್ಲ ಬಿಟ್ಟು GRB ತಂದಿದ್ದೀವಿ. ತುಪ್ಪ ಹಾಕ್ದ ಹಿಂಗೆ ಬಿಡ್ಬೇಕೇನೋ? ಇದು ಹಿಂಗೆ ಬಿಡಬೇಕು. ಯಾಕೆ ಹೇಳು? ಅರಳಕ್ಕೆ ಅಲ್ಲ, ತಿರುಗಿಸ್ಬೇಕಲ್ಲ ಸುಮ್ಮನೆ. ಹೌದಾ? ವಾವ್, ನಾಟಿ ಸ್ಟೈಲ್ ಬಂದ್ಬಿಡ್ತು. ಟೆಕ್ಸ್ಚರ್ ಎಲ್ಲ ನಾಟಿ ಸ್ಟೈಲ್ ಆಗ್ಬಿಡ್ತು. ಒಳ್ಳೆ ಬಿರಿಯಾನಿ ಘಮ ಘಮ ಅಂತ ಇದೆ ಗೈಸ್. ತಿನ್ಬೇಕು ಅಷ್ಟೇ, ಬೇಕು. ಹೊಟ್ಟೆ ಎಸಿತಾ ಇದೆ ನನಗೆ. 2 ಗಂಟೆ 3 ಗಂಟೆ ಊಟ ಮಾಡಿದವನು. ಬಿರಿಯಾನಿ ಮಾಡಿದ್ದೀವಿ ಅಂದಮೇಲೆ ಅವನೇ ಊಟ ಮಾಡಬೇಕು. ಗೈಸ್, ಮನೋಜ್ಗೆ ಇವತ್ತು ಇದು ಕೊಡ್ತಾ ಇದೀವಿ, ಸ್ಪೆಷಲ್ ಇದು ಬಿರಿಯಾನಿ ಮಾಡಿಬಿಟ್ಟು. ಬಿರಿಯಾನಿ ಜೊತೆ ಮೇಲೆ ಒಂದು ಮೊಟ್ಟೆ. ಮನೋಜ್ ಮನು ಹೇಳಿದ್ದ ಬಾ ಅಂತ. ಮನೋಜ್ ಆಚೆ ತಿಂತಾ ಇದ್ದ. ಇವತ್ತು ಕಿರಣ್ ಅವ್ರ ಕೈಯಿಂದ ಕೈ ರುಚಿ ನೋಡುವಂಥ ಭಾಗ್ಯ ಇವತ್ತು ಮನೋಜ್. ತಿನ್ಬೇಕು ಅಂತ ಆಕ್ಚುಲಿ ಕಾರಲ್ಲಿ ಬುಕ್ ಮಾಡ್ಕೊಂಡ್ಬಂದಿದ್ದೀನಿ. ಯಾಕೆ ಗಾಡಿ ಇಲ್ವಾ? ಇಲ್ಲಿತ್ತು ಗಾಡಿ ತಗೊಂಡಾಗ. ಎಷ್ಟಿರ್ಬೋದು ಗೆಸ್ ಮಾಡು. ಎಲ್ಲಿಂದ ಬಂದಿದೆ ಹೇಳು? ಇಲ್ಲಿಂದ ನನಗೆ ಗೊತ್ತಿರಂಗೆ ಒಂದು 150 ರೂಪಾಯಿ 140 ರೂಪಾಯಿ ಇರುತ್ತೆ. 35 rupees. ಏನು ಕಾರಲ್ಲ 35 ರೂಪಾಯಿನಾ? ಏನು ಆಫರಾ? ಅಷ್ಟೇನಾ? ಮೈಸೂರು 350 ಇರೋದು, ಹಂಗಾರೆ ಓಟ್ ಬರೋಣ. ಅಲ್ಲ 350 ಅಷ್ಟೇನಾ? 35 rupees. ಸಾರಿ. ಬಿರಿಯಾನಿ ದಮ್ ಕಟ್ಟಿದ್ದೀವಿ. ಆ ಗ್ಯಾಪಲ್ಲಿ ಇವಾಗ ಮೊಸರು ಬಜ್ಜಿ ಮಾಡಬೇಕು. ಅದಕ್ಕೆಲ್ಲ ಹೆಚ್ಚಿಕೊಂಡಿದ್ದೀವಿ ತರಕಾರಿನ. ಇವಾಗ ಮಾಡ್ತಿದ್ವಿ ಮೊಸರು ಬಜ್ಜಿ. ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಚಿಕ್ಕದಾಗಿ ಹೆಚ್ಕೊಂಡು ಆಮೇಲೆ ಮೊಸರು ಹಾಕ್ಬಿಟ್ಟು ತಿರ್ಸಿದ್ರೆ ಆಗೋಯ್ತು. ಇದು ನೋಡಿ, ಫುಲ್ ರೆಡಿ ಆಗಿದೆ. ನಮ್ಮ ಶೆಫ್ ಮಾಡ್ಬಿಟ್ಟಿದ್ದಾನೆ ಬಿರಿಯಾನಿ. ಕಿರಣ ಓಪನ್ ಮಾಡಕ್ಕೆ ಆಯ್ತಾ ಇದ್ದಾನೆ. ದಮ್ ಕಟ್ಟಾಯ್ತು ನೋಡಿ ಹೆಂಗ್ ಬಂದಿದೆ ಅಂತ ನೋಡೋಣ. ವಾವ್, ಸಕ್ಕತ್ತಾಗಿ ಬಂದಿದೆ ಬಿರಿಯಾನಿ ಮಾತ್ರ. ಟೇಸ್ಟ್ ನಾನು ನೋಡಿಲ್ಲ, ಟೆಕ್ಸ್ಚರು ಬಿರಿಯಾನಿ ಇದೆಲ್ಲ ಸೂಪರ್ ಆಗಿ ಆಗೈತೆ. ನೋಡಿ ನೀವೇ. ನಂಗೆ 2 ಮೂಟೆ ರಿವ್ಯೂ ಕೇಳೋಣ ಹೆಂಗಿದೆ ಅಂತ. ಹೇಳೋಣ. ಚೆನ್ನಾಗಿದೆ ಬಿರಿಯಾನಿ, ಕಿರಣ್ ಮಾಡಿರೋದು. ಸೂಪರಾ, ಚೆನ್ನಾಗಿ ಮಾಡಿದಾನಂತೆ. ನಾನು ಯಾವತ್ತು ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು. ಚೆನ್ನಾಗಿತ್ತು ಅವನು. ಹೇಗಿದೆ? ಚೆನ್ನಾಗಿ ಮಾಡೋನೆ. ಶಬಾಷ್ ಶಿಷ್ಯ, ಚೆನ್ನಾಗಿ ಮಾಡಿದ್ಯಾ. ಊಟ ಎಲ್ಲ ಆಯಿತು. ಬಿರಿಯಾನಿ ಕಿರಣ ಮಾತ್ರ ಸಕ್ಕದಾಗಿ ಮಾಡಿದ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಕಿರಣ್ಗೆ ಥ್ಯಾಂಕ್ಸ್ ಹೇಳಬೇಕು. ಮಾಮ್ ಸೂಪರಾಗಿ ಮಾಡಿದೆ, ಥ್ಯಾಂಕ್ಸ್. ವೆರಿ ಮಚ್. ನಾವು ಹೇಳ್ಬೇಕು. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.